ಅವ್ರ ಮೇಲೆ ತಲೆ ಮೇಲೆ ಹಾಕಿ ಅದನ್ನ ಕೇಳಿ ಯಾರೇ ನಮ್ಗೆ ಹೇಳಕ್ಕೆ ಅಂತ. ಬಾಬಾ ಸಾಹೇಬರು ಈ ಅಂಟಚಂಬಸ್ ತೆಗೆದುಬಿಟ್ರು. ತೆಗೆದು ಇಲ್ಲ ಅಪರಿಷತ್ ಅದಿನ ಪ್ರಕಾರ ಈ ರಾಜಕೀಯ ಮಂದಿದ್ದಲ್ಲ ಇವ್ರು ಮಾಡ್ತಾ ಇದ್ದಾರಲ್ಲ. ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಮಾತಾಡ್ತಾ ಇದ್ರಿ, ಅವ್ರ ಕಾರೆಲ್ಲ ಸೀರಿಯಲ್ ನಂಬರ್ 9999 ಅಂತ ಇದೆ. ತಮ್ಗೆ ಅನಿಸ್ತಾ ಇಲ್ವಾ ಬಲಿತ ದಲಿತರಿಂದ ತುಳಿತ ನನ್ನ ಜನ ಅನಾಥ ಅಂತ ಅನಿಸ್ತಾ ಇಲ್ವಾ ತಮ್ಗೆ? ಹೌದು. ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅಂತ ಅವರೇ ರಿಸರ್ವೇಶನ್ ತಗೊಂಡು ತಾತ ಮುತ್ತಾತ ಮೊಮ್ಮಕ್ಳು ಅವರೇ ತಿಂತಾ ಇದಾರಲ್ಲ, ಬೇರೆಯವ್ರು ಬಿಟ್ಕೊಡ್ತಾ ಇಲ್ವಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ನೇರವಾಗಿ? ಅಂಥವ್ರಿಗೆ ನಾವು ಹಿಂದಕ್ಕೆ ಇವತ್ತು ನೆಕ್ಸ್ಟ್ ಮುಂದಿನ ವಾರದಲ್ಲಿ ಮಾಡ್ತೀವಿ ರೆಸ್ಪಾಂಡ್ ಆಗ್ತಾ ಇದ್ವಿ. ಈಗ KH ಮುನಿಯಪ್ಪ ಕಡೆಗೆ ಜಿಲ್ಲೆಗೆ ಏನು ಇದ್ದಾರಲ್ಲ ಚೊಟಕಷ್ಟೇ MLAಗಳು ಮತ್ತು IAS IPS ಆಫೀಸರ್ಗಳು ಏನಿದ್ದಾರಲ್ಲ ಲಕ್ಷ ಕೋಟಿ ಆಸ್ತಿ ಅವ್ರ ಹತ್ರ. 85% ಆಸ್ತಿನ 15% ಮೀಸಲಾತಿ ಕಬ್ಜೆ ಮಾಡಿದ್ದಾರೆ. ಈ ವ್ಯವಸ್ಥೆ ಇದಲ್ಲ, ಈ ಅಂಟಚಂಬರ್ಸ್ ಮೇಲೆ ಯಾರು ಖರ್ಗೆ ಜಿಲ್ಲೆ ಮೇಲೆ ಯಾರು CBI ED ಇರೋಲ್ಲ. ಯಾಕಂದರೆ ಡಾಟಾ ಮಾಡ್ತಾರೆ ಓಟ್ ಹಾಕ್ತಾರೆ ಅಂತ ಕೇಸ್ ಅವರು ಸೇಫ್ ಆಗಿದ್ದಾರೆ. ನಾವು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಮುಖಾಂತರ ನಮ್ಗೆ ಮೀಸಲಾತಿ ಬೇಡ, ನಾವು ಡೈರೆಕ್ಟ್ ಜನರಲ್ ಫೈಟ್ ಮಾಡ್ತೀವಿ ಅಂತ ಭಾಳ ಟೆಂಪ್ರರಿ ಮೀಸಲಾತಿ ತಾತ್ಕಾಲಿಕನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. 1950 ಬಂತಲ್ಲ 60ಕ್ಕೆ ಮುಗಿತ ಕತೆ. ಬಾಬಾ ಸಾಹೇಬ್ ಸಂವಿಧಾನ ಆರ್ಟಿಕಲ್ 30 ಆರ್ಟಿಕಲ್ 30 330 332 ತೆಗೆದು ಎಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ರೆ ಇದರಲ್ಲಿ ನೀವು. ಒಳ ಮೀಸಲಾತಿ ನಾವು ಒಪ್ಪಲ್ಲ ಅಂತ ಒಂದು ಪದ ಏನಾದರೂ ಸೇರಿಸಿದ್ರೆ ಇದರಲ್ಲಿ ಯಾರು ಒಳ ಮೀಸಲಾತಿ ನಾವು ಒಪ್ತಿಲ್ಲ, ಸುಪ್ರೀಂ ಕೋರ್ಟ್ ನಾವು ಒಪ್ಪಲ್ಲ ಅಂತ ಒಂದು ಪದ ಇದೆಯಾ ಇದರಲ್ಲಿ? ಸರ್ ಇದು ಒಳ ಮೀಸಲಾತಿ ಇದು ಜಡ್ಜ್ಮೆಂಟ್ ಆಗಿದ್ದು ಸಬ್ ಕ್ಯಾಟಗರೈಸೇಷನ್ ಅಂತ ಹೇಳ್ತಾರೆ ಅವರು. ಅದು SCನ ವಿಂಗಡಣೆ ಮಾಡ್ತು ಅಂತ ಹೇಳ್ತಾರೆ ಅವರು. ಒಳ ಮೀಸಲಾತಿ ತಪ್ಪು ನಿಮ್ಮ ಕಲ್ಪನೆ ತಪ್ಪದು. ಈಗ ನೀವು ಒಳ ಮೀಸಲಾತಿ ಒಪ್ಪಲ್ಲ ಅಂತ ಹೇಳಿದ್ರಲ್ವಾ ಪತ್ರಕರ್ತರು? ಒಳ ಮೀಸಲಾತಿ ಇದು ನಾವು ಪತ್ರಕರ್ತರು ಕೇಳಿದ್ದಕ್ಕೆ ಒಳ ಮೀಸಲಾತಿ ಒಪ್ತಿರೋ ಒಪ್ಪಲ್ಲ ನೀವು? ಒಪ್ಪಲ್ಲ ಸರ್. ಅದನ್ನ ನಿಮ್ಮ ಲೆಟರ್ನಲ್ಲಿ ಮೆನ್ಷನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಹೇಳಿಕೆಯಲ್ಲಿ ಇದೆಯಾ ಅದು ಅಂತ ಕೇಳ್ತಾರೆ. ನೋಡಿ ಜನ ಹೋರಾಟ ಮಾಡಿದ್ರು ಒಳ ಮೀಸಲಾತಿ ಜಡ್ಜ್ಮೆಂಟ್ ಆಗಿದ್ದು ಅದಾಗಿಲ್ಲ. ಅದು ಜಡ್ಜ್ಮೆಂಟ್ ಹೋಗಿದ್ರು ಸಾಹೇಬರು. ಜಡ್ಜ್ಮೆಂಟ್ ಹೋದ್ರೆ ಗೊತ್ತಾಗ್ತದೆ. ಜಡ್ಜ್ಮೆಂಟಲ್ಲಿ ಒಳ ಮೀಸಲಾತಿಲ್ಲ. SCಯಲ್ಲಿ ಯಾರಿಗೆ ಸಿಕ್ಕಿಲ್ಲ ಊಟ ಅವ್ರು ಕೊಡ್ಬೇಕಂತ ಮಾಡೋಣ ಅಷ್ಟೇ. ನೀವು ಓಟ್ ಮಾಡಿದ್ದು ಆಂಧ್ರದಲ್ಲಿ ಮಾಡಿದ್ದು, ಈಗ ಇಲ್ಲಿ ಮಾಡಿದ್ದು ಮಾದಿಗೆ ಓಟ್ ಮಾಡಿದ್ದು ಒಳ ಮೀಸಲಾತಿ ಅಂತ ಹೇಳಿ ತಪ್ಪು ಕಲ್ಪನೆ. ಸೊ ಈಗ ಜಡ್ಜ್ಮೆಂಟ್ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಇರುತ್ತೆ ತಮ್ಮ? ಹೌದು, ಅಪೀಲ್ ಮಾಡ್ತೀವಿ ಸುಪ್ರೀಂ ಕೋರ್ಟ್. ಅಪೀಲ್ ಹೋಗ್ತೀರಾ? ರಿಟ್ ಅಪೀಲ್ ನಿಮ್ಮ ಮುಂದಿನ ನಡೆ ಅದೇನಾ ಸರ್? ಹೌದು, ಯಾಕಂದರೆ ಇದು ಪ್ರಚಾರಕ್ಕಷ್ಟೇ ಇದು. ಅದು ಸೆಟಕ್ಷನ್ ಮಾಡಬೇಕು ಜಡ್ಜ್ಮೆಂಟ್. ಅಲ್ಲಿ ಅಪೀಲ್ ಮೇಲೆ ಅದು 9 ಪೇಟಿಗೆ ಹೋಗ್ತದೆ. ಮನವಿ ಏನು ಮಾಡಲ್ಲ ಯಾವ ಮಂತ್ರಿಗೆ ಯಾರು ಇಲ್ಲ ಕಾನೂನು ಹೋರಾಟ ಇದು ಸಾಕಂದ್ರೆ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ಸಪ್ರೇಟ್ ಬಾಸ್ ಅವರು ಇದನ್ನು ಸೆಟಕ್ಷನ್ ಮಾಡ್ಬೇಕಾದ್ರೆ ಮೇಲೆ ಹೋಗು. ಸೊ ಅಲ್ಲಿ ನಾವು ಡಿಮ್ಯಾಂಡ್ಸ್ ಅದು ಅದಕ್ಕೆ ನಿಮ್ಮ ಪ್ರಾಬ್ಲಮ್ ಇದು ಫೌಂಡೇಶನ್ ಜಡ್ಜ್ಮೆಂಟ್. ಇದು ಫೌಂಡೇಶನ್ ಇಲ್ಲ. ಜನರೇ ಅಂತಕೊಂಡ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಅಂತ ತೆರವಾಗಿರ್ತದೆ. ಯಾವತ್ತು ಫೈಲ್ ಮಾಡ್ತಾ ಇದ್ದೀರಾ? ಸೊ ಇನ್ನೂ ಒಂದು 15 ಟೈಮ್ ಇದೆ. ಒಂದು 30 30 ಹೋಗಿ ಮಾಡ್ಬೇಕು. ನಾವಿಲ್ಲೇ ಅದು ಹೇಳೋ ಈಗ ಖರ್ಗೆ ಅವ್ರ ಪ್ರಾಪರ್ಟಿಗೆ ಪ್ರಾಪರ್ಟಿ ಸೀಜ್ ಮಾಡ್ಬೇಕಂತ 15% ಅವ್ರು ಸೇರಿಕೊಂಡು 85% ಪ್ರಾಪರ್ಟಿ ಸೀಜ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಸರ್ಕಾರ ಸೀಜ್ ಮಾಡ್ಬೇಕು. ನೆಕ್ಸ್ಟ್ ಬಗ್ಗೆ ಆಗ್ತಾಯಿದ್ರು ರೇಟ್ ಆಗ್ತಾಯಿದ್ವಿ ಹಾಕಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ.